ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರತಿನಿತ್ಯವೂ ದೇವರ ಕೃಪೆ ಅನುಭವಿಸಲು ನಮ್ಮೊಬ್ಬೊಬ್ಬರಿಗೆ ಸಾಧ್ಯವಾಗುತ್ತಿರುವುದಕ್ಕಾಗಿ, ದೇವರು ನಮಗೆ ನೀಡಿದ ಸಮಯಕ್ಕಾಗಿ, ಆಯಸ್ಸಿಗಾಗಿ, ಆರೋಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಒಳ್ಳೆಯ ದಿನ ಕೇಳುವ ವಾಕ್ಯ ನಿಮಗೆ ಒಂದು ಅನುಗ್ರಹವಾಗಿ ಮಾರ್ಪಡಲಿ. ದೇವರ ಅದ್ಭುತ ಅನುಭವಿಸಲು ಸಾಧ್ಯವಾಗಲಿ. ಈ ದೇವರ ವಾಕ್ಯ ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಲಿ. ಕುಟುಂಬದ ತಲೆಮಾರಿನ ಅನುಗ್ರಹವಾಗಿ, ಬಿಡುಗಡೆಯಾಗಿ, ನಿಮ್ಮ ರೋಗಕ್ಕೆ ಸೌಖ್ಯವಾಗಿ ಮಾರ್ಪಡಲಿ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವ ಈ ಕುಟುಂಬವನ್ನು, ಈ ವ್ಯಕ್ತಿಯನ್ನು ಅನುಗ್ರಹಿಸಿರಿ. ಅವರು ಬರೆದು ಇಟ್ಟ ನಿಯೋಗವನ್ನು ಅನುಗ್ರಹಿಸಿರಿ. ಇದರೆಲ್ಲರ ಮೇಲೆ ದೇವರ ಅದ್ಭುತಗಳನ್ನು ಅನುಭವಿಸಲು ಸಾಧ್ಯವಾಗಲಿ. ದೇವರ ಒಂದು ಸಂಚಲನ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದಿನ ದೇವರ ವಾಕ್ಯ ಯೆಹೋಶುವ 21ನೇ ಅಧ್ಯಾಯ 43ರಿಂದ 45ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲ್ವರ ಪೂರ್ವಜರಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ನಾಡನ್ನು ಹೀಗೆ ಅವರಿಗೆ ಕೊಟ್ಟರು. ಇಸ್ರಾಯೇಲರು ಅದನ್ನು ವಶಪಡಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಸರ್ವೇಶ್ವರ ಅವರ ಪೂರ್ವಜರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲೆಡೆಯೂ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿದರು. ಶತ್ರುಗಳಾರು ಅವರನ್ನು ಪ್ರತಿಭಟಿಸಿ ನಿಲ್ಲಲಿಲ್ಲ. ಎಲ್ಲರೂ ಅವರ ಕೈವಶವಾದರು. ಸರ್ವೇಶ್ವರ ಇಸ್ರಾಯೇಲರಿಗೆ ಮಾಡಿದ ಅತ್ಯುನ್ನತ ವಾಗ್ದಾನಗಳಲ್ಲೂ ಒಂದು ತಪ್ಪಿ ಹೋಗಲಿಲ್ಲ. ಎಲ್ಲವೂ ನೆರವೇರಿದವು. ಪ್ರಿಯರೇ, ಈಗ ಆಲಿಸಿದ ದೇವರ ವಾಕ್ಯದಲ್ಲಿ 2 ಕಾರ್ಯವಿದೆ. ವಾಗ್ದಾನ ಮಾಡಿದ ಅನುಭವದ ಕುರಿತು ಇಂದು ಆಲಿಸಿದ್ದು. ಈ ವಾಕ್ಯದಲ್ಲಿ 2 ಕಾರ್ಯಗಳು ಇದೆ. ದೇವರು ಅವರಿಗೆ ಕೊಟ್ಟರು, ಅವರು ಅದನ್ನು ವಶಪಡಿಸಿಕೊಂಡರು. ನಾವು ಪ್ರತಿನಿತ್ಯ ತ್ಯಾಗದೊಂದಿಗೆ ಎದ್ದು ಕೃತ್ಯವಾದ ಸಮಯದಲ್ಲಿ ವಾಕ್ಯವನ್ನು ಆಲಿಸುವುದು, ಪ್ರಾರ್ಥಿಸುವುದು, ಇದೆಲ್ಲ ಮಾಡುವುದು ದೇವರು ಕೊಡುವ ಕೃಪೆಗಳನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ದೇವರು ಕೊಡುವ ಕೃಪೆ, ಬಿಡುಗಡೆ ಎಲ್ಲ ಸಹ ವಶಪಡಿಸಿಕೊಳ್ಳಲು ನಾವು ಮಾಡಬೇಕಾದ ಕೆಲವು ಕಾರ್ಯಗಳು ಇದೆ. ದೇವರ ವಾಕ್ಯ ವಿಶ್ವಾಸಿಸಿ ಸ್ವೀಕರಿಸಿದ್ದಾಗ, ದೇವರ ವಾಕ್ಯದಲ್ಲಿ ಜೀವಿಸುವುದು ಶತ್ರುಗಳಿಗೂ ಅಂಧಕಾರ ಶಕ್ತಿಗಳಿಗೂ ಒಳಗೆ ಬರಲು ಸಾಧ್ಯವಾಗದ ರೀತಿ 4 ದಿಕ್ಕಿನಿಂದ ದೇವರ ಸಂರಕ್ಷಣೆ ನಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಅಲ್ಲಿ ಶಾಂತಿ ಸಮಾಧಾನ ತುಂಬುತ್ತದೆ. ಈಗ ಆಲಿಸಿದ ದೇವರ ವಾಕ್ಯದಲ್ಲಿ ಆಲಿಸಿದ್ದು ಇದನ್ನೇ. ಎಲ್ಲ ದೇವರ ಅನುಗ್ರಹವಾಗಿದೆ. ಇಂದು ನಮಗೊಬ್ಬೊಬ್ಬರಿಗೂ ಇದನ್ನು ಅನುಭವಿಸಲು ಸಾಧ್ಯವಾಗಲಿ. ಇದು ಒಂದು ಅರ್ಹತೆ ಇರುವುದಾಗಿದೆ. ನಿಮ್ಮ ಮನೆಯ ದಾರಿ, ಮನೆಯ ಎಲ್ಲ ರೂಮ್ಗಳು, ಉಪಯೋಗಿಸುವ ವಸ್ತುಗಳು, ವಾಹನಗಳು, ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳು, ಹಣಕಾಸಿನ ಸಮಸ್ಯೆ, ಕೆಲಸ ಏನೇ ಆಗಲಿ, ಅಲ್ಲಿ ಎಲ್ಲ ದೇವರು ನಮಗೆ ಕೊಡುವ ಶಾಂತಿಯು ಸಮಾಧಾನವು ಲಭಿಸುತ್ತದೆ. ದೇವರ ವಾಕ್ಯ ಆಲಿಸುವ ನಿನ್ನ ಕುಟುಂಬವನ್ನು, ಆಯಸ್ಸನ್ನು ಒಂದು ಶತ್ರುವಿಗೂ ಕೆಡುಕಿಗೂ ಸೋಲಿಸಲು ಸಾಧ್ಯವಿಲ್ಲ. ಎದುರಿಸಲು ಸಹ ಆಗುವುದಿಲ್ಲ. ದೇವರ ಮುಂದೆ ನಿಯೋಗದಿಂದ ಪ್ರಾರ್ಥಿಸಿದ್ದು, ಬರೆದಿಟ್ಟಿರುವ ಎಲ್ಲಾ ಕಾರ್ಯಗಳು ಒಂದು ಸಲವೂ ದೇವರು ತಳ್ಳಿಬಿಡುವುದಿಲ್ಲ. ಒಂದೊಂದಾಗಿ ದೇವರು ಅದನ್ನು ನೆರವೇರಿಸಿಕೊಡುತ್ತಾರೆ. ಹಾಲೆಲೂಯ. ದೇವರು ಎಲ್ಲರನ್ನು ಅನುಗ್ರಹಿಸಲಿ. ನಾವು ಇಂದು ಆಲಿಸಿದ ವಾಕ್ಯದೊಂದಿಗೆ ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.